ಶ್ರೀಯುತ ಅನಂತ್ ಭಟ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ. ಹಾಗೂ ನಮ್ಮ ಹವ್ಯಕ ಸಂಘದ ಅಧ್ಯಕ್ಷರಾದ ಟಿ.ಜಿ. ಭಟ್ ಇವರು ಕೂಡ ಇಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯಾಗಿ ವೇದಿಕೆಗೆ ಆಹ್ವಾನಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಈ ಪ್ರತಿಬಿಂಬ ಕಾರ್ಯಕ್ರಮ ಒಳ್ಳೊಳ್ಳೆ ಪ್ರತಿಭೆಯನ್ನು ಗುರುತಿಸಿ ಎಲ್ಲ ಶಾಲೆ ಮಕ್ಕಳಿರಬಹುದು, ಮಕ್ಕಳಿಂದ ಹಿಡಿದು ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದಂತಹ ಎಲ್ಲ ಪ್ರತಿಭಾವಂತರಿಗೆ ಒಂದು ಪುರಸ್ಕಾರ ಕೊಡುವಂತಹ ಕೆಲಸವನ್ನು ಕೂಡ ತುಂಬಾ ಉತ್ತಮವಾದ ರೀತಿಯಲ್ಲಿ ಹವ್ಯಕ ಮಾಡ್ತಾ ಇದೆ. ಅದಕ್ಕೂ ಕೂಡ ನಾವು ಸಂತೋಷ ಪಡ್ತೇವೆ. ಇಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹವ್ಯಕ ಮಹಾಸಭೆ ಹಾಕಿಕೊಂಡಿದೆ ಅಂತಾದರೆ ಇದೆಲ್ಲರ ಪರಿಶ್ರಮದ ಹಿಂದೆ, ಹವ್ಯಕ ಮಹಾಸಭೆಯ ಪರಿಶ್ರಮದ ಹಿಂದೆ ಮಾತೆಯರ ಪಾತ್ರವೂ ಕೂಡ ಅತಿ ದೊಡ್ಡದಾಗಿದೆ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅಲ್ಲ, ಹೌದು ಕೂಡ. ಅದು ಹಾಗೆ ಮಾತೆಯರ ಬಗ್ಗೆ ನಾನು ಹೇಳಬೇಕು. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈಗ ಮಾತೆಯರು ಮುಂದೆ ಬರ್ತಾನೇ ಇದ್ದಾರೆ. ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಈಗ ನೋಡಿ, ಒಂದು ಭಗವದ್ಗೀತೆಯ ಒಂದು ಅಭಿಯಾನ ಈಗ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಅದರಲ್ಲೂ ಕೂಡ ಮಾತೆಯರೇ ಮುಂದು, ಎಲ್ಲ ರಂಗದಲ್ಲಿಯೂ ಕೂಡ ಮಾತೆಯರೇ ಮುಂದೆ. ಯಾಕೆಂದ್ರೆ ಒಂದು ದೀಪೋತ್ಸವ, ಕಾರ್ತಿಕ ಮಾಸದ ದೀಪೋತ್ಸವ ಇರಬಹುದು, ನವರಾತ್ರಿ ಉತ್ಸವ ಇರಬಹುದು, ಹಾಗೆ ಎಲ್ಲರೂ ಭಜನೆಯ ಒಂದು ಸಂಘಟನೆ ಇರಬಹುದು. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಮಾತೆಯರು ಉತ್ತಮವಾದಂತಹ ಪ್ರದರ್ಶನವನ್ನು ಕೊಡ್ತಾರೆ. ಹಾಗೆ ಎಲ್ಲ ಸಂಘಟನೆಯಲ್ಲೂ ಕೂಡ ಬಹುಶಃ ಮಹನೀಯರಿಗಿಂತ ಮಾತೆಯರ ಪಾತ್ರಗಳೇ ಜಾಸ್ತಿ ಆಗ್ತಾ ಇದೆ ಹೇಳುವಂತಹದ್ದು ಒಂದು ಅಭಿಪ್ರಾಯ. ಹಾಗಾಗಿ ಎಲ್ಲ ಮಾತೆಯರಿಗೆ ನಾನು ಮೊದಲನೇದಾಗಿ ನಮನವನ್ನು ಸಲ್ಲಿಸ್ತೇನೆ. ಇಂತಹ ಸಂಘಟನೆಗಳಲ್ಲಿ ನಾವು ಇನ್ನೂ ಹೆಚ್ಚೆಚ್ಚು ತೊಡಗಿಕೊಳ್ಳಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ನಾನು ಈ ಒಂದು ಸ್ವರ್ಣವಲ್ಲಿ ಮಾತೃ ಮಂಡಳಿಯ ಪರವಾಗಿ ನಾನು ಹೇಳ್ತೇನೆ. ಹಾಗೆ ಸ್ವರ್ಣವಲ್ಲಿಯಲ್ಲಿ ಇದೇ ತಿಂಗಳು ನವೆಂಬರ್ 27ನೇ ತಾರೀಕು ಬುಧವಾರ ದಿವಸ ಮಾತೆಯರ ಸಮಾವೇಶ ಇದೆ. ಒಳ್ಳೊಳ್ಳೆ ಉಪನ್ಯಾಸ ಕಾರ್ಯಕ್ರಮಗಳು ಹಾಗೂ ಉತ್ತಮ ಗೃಹಿಣಿಯರಿಗೆ ಸನ್ಮಾನ ಕಾರ್ಯಕ್ರಮಗಳು ಎಲ್ಲ ನಮ್ಮ ಗುರುಗಳ ಸಮ್ಮುಖದಲ್ಲಿ ನಡೆಯಲಿಕ್ಕಿದೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಬಂದು ಕಾರ್ಯಕ್ರಮವನ್ನು ತುಂಬಾ ಉತ್ತಮವಾಗಿ ನಡೆಸಿಕೊಡಬೇಕು ಹೇಳುವಂತಹ ಒಂದು ಮನವಿಯೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇದೆಲ್ಲದಕ್ಕೂ ಕಾರಣ ಒಂದೇ, ಹವ್ಯಕ ಸಂಘಟನೆ. ಒಂದು ವಿಷಯ ಮಾತ್ರ ನಾವು ತಿಳ್ಕೋಬೇಕು. ಈ ಕಾರ್ಯಕ್ರಮದಲ್ಲೂ ಕೂಡ ನೀವು ನೋಡಿದ್ರೆ ನಮ್ಮ ಸಂಘಟನೆ ತುಂಬಾ ಬೆಳೆಯುತ್ತೆ. ಉದಾಹರಣೆಗಾಗಿ ನೀವು ಮೊದಲು ನೀವು ವಿಚಾರ ಮಾಡಿ ನೋಡಿ, ಈಗ ಈ ಪ್ರತಿಬಿಂಬ ಅಥವಾ ಈ ತರ ಕಾರ್ಯಕ್ರಮ ನಡೆಯೋದಕ್ಕೆ ಮೊದಲು ಯಾವ ಊರಿನವ್ರಿಗೆ ಪರಿಚಯ ಇದ್ರಿ ಅಂತ. ಇವಾಗ ನೋಡಿ ನಿಮಗೆ ಎಷ್ಟೋ ಬೇರೆ ಬೇರೆ ಊರಿನವ್ರು ಪರಿಚಯ ಆಗಿದೆ. ಈಗ ನಮಗೆ ಅನ್ಸುತ್ತೆ ಹವ್ಯಕ ಮಹಾಸಭೆಯಲ್ಲಿ ಆಕ್ಟಿವಿಟಿ ಶುರು ಆದ್ಮೇಲೆ ಮೊದಲ ನಮಗೆ ಉತ್ತರ ಕನ್ನಡ ಅದು ಕುಮಟಾ ಹೊನ್ನಾವರ ತಾಲೂಕು ಬಿಟ್ಟರೆ ಬೇರೆ ಗೊತ್ತೇ ಇರಲಿಲ್ಲ. ಸೌತ್ ಕೇರಳ ಆದ್ರೆ ಅಲ್ಲಿ ಯಾರೋ ಇದ್ದಾರೆ ಏನೋ ಇದ್ದಾರೆ ಅನ್ನೋ ಭಾವನೆ ಇತ್ತು. ಇವಾಗ ನೋಡಿದ್ರೆ ನಮ್ಗೆಲ್ಲರೂ ನಮ್ಮ ಪಕ್ಕದ ಮನೆಯವ್ರ ತರ ಕಾಣ್ತಾ ಇದೆ. ಇಲ್ಲ, ನಮ್ಮಲ್ಲೇ ಪೂರ್ತಿ ಗೊತ್ತಿಲ್ಲದೆ ಇರೋರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕೋದು. ಇದು ಎರಡು ನಮ್ಮ ಮೇನ್ ಉದ್ದೇಶ. ಸಂಘಟನೆ ಬಹಳ ಇಂಪಾರ್ಟೆಂಟು. ಇವೆಲ್ಲ ಮಾತಾಡಿದಾಗೆ ನೀವು ಬೇರೆ ಬೇರೆ ಸಂಘಟನೆ ನೋಡಿದ್ರೆ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ಆದ್ರೆ ಒಂದು ವಿಷಯ ನೋಡಿ, ನಮ್ದು 1943 ಮಾರ್ಚ್ ಅಲ್ಲಿ ರಿಜಿಸ್ಟರ್ ಆದಂತಹ ಆರ್ಗನೈಸೇಷನ್. ಆವಾಗ ಫೋನ್ ಇರಲಿಲ್ಲ, ಪೋಸ್ಟ್ ಆಫೀಸ್, ಇವತ್ತು ಪತ್ರ ಬರೆದ್ರೆ 8 ದಿವಸ ಮೇಲೆ ಹೋಗಿ ಮುಟ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಮಗೆ ಈ ಜಗತ್ತ ದುಷ್ಟನ್ನೇ ಮಾಡಬೇಕು ಅಂತ ಎಡಪಂಥೀಯ ವಿಚಾರದವರು ಅವರು ನಮ್ಮಲ್ಲಿರುವ ಶಕ್ತಿ ಯಾವ
ಇವೆಲ್ಲ ಜನರಲ್ಲಾಗಿ ಎಷ್ಟು ಮಾಡ್ಬೋದು. ಹಾಗಾದ್ರೆ ನಮ್ಮ ಹಳ್ಳಿ ಅವರು ಬಜೆಟ್ನಲ್ಲಿ ಮಾಡ್ತಾರೆ. ಅರಣ್ಯ ಅತಿ ದೊಡ್ಡ ನಮ್ಮ ಯಜ್ಞಗಳ ಎಷ್ಟೋ ಮಂಡಳಗಳನ್ನ ಪ್ರದರ್ಶನ ಮಾಡಿದ್ರೆ ನಮ್ಮ ಹವ್ಯಕ ಸಮಾಜಕ್ಕೆ ಸ್ಪೆಷಾಲಿಟಿ ಅದನ್ನು ಬೇರೆಯವರಿಗೆ ತೋರಿಸೋದು. ಈಗ ನಮ್ಮನ್ನ ಇದೆಲ್ಲ ನಮ್ಮ ಮೇನ್ ಸಂಘಟನೆ ಬಹಳ ಇಂಪಾರ್ಟೆನ್ಸ್. ಸಂಘಟನೆ ನೋಡಿದ್ರೆ ಪೋಸ್ಟ್ ಆಫೀಸ್ ಅಂತ ಸಂದರ್ಭದಲ್ಲಿ ನಮ್ಮ ಮಂಡ್ಲ ಕಣಕಂತು ಹೋಸಲನ್ನು ಯಾರೋ ಬಿಡಿಸಿದ್ವಿ ಹಾಗೆಯ ಬೆಂಗಳೂರಲ್ಲಿ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ಹಳೆ ಹಾಡು ಜಾನಪದ ಹಾಡು. ಚೆಲುವಿ ಚೆಲುವಿ ಎಂದು ಅತಿ ಆಸೆ ಪಡಬ್ಯಾಡ, ಚೆಲುವಿತರೇನೂ ಗುಣವಿಲ್ಲ. ಚೆಲುವಿ ಚೆಲುವಿ ಒಳಗೆ ಹೊನ್ನ ಕಟ್ಟುವರು ಉಡಿಯೊಳಗೆ, ನನಗೆ ಆಚಾರ್ಯ ಮುಪಸಂಗಂ ದಂಡೆ ಕೆರೆ ಕೆರೆ ದಂಡೆ ಕೆರೆ ದಂಡೆ ಕೆರೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ಆನಂತರ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ. ದುರ್ಗಾದೇವಿ ಆಗ್ಬೇಕಿತ್ತು ಹುಲಿ ಬಾಯಿಯಾಗಿ ಬಂದಿದ್ದಾರೆ. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ಹುಲಿ ಮೇಲೆ ಕುತ್ಕೊಂಡಿದ್ದಿತ್ತು. ಶ್ರವಣ ಕುಮಾರ ಬರ್ತಾ ಇದ್ದಾನೆ. ಶ್ರವಣ ಕುಮಾರನ ವೇಷದೊಂದಿಗೆ ಛದ್ಮವೇಷ ಸ್ಪರ್ಧೆ ಮುಗಿಯುತ್ತದೆ. ಇದಕ್ಕೆ ತೀರ್ಪುಗಾರರಾಗಿ ಶ್ರೀ ಸತೀಶ್ ಯಲ್ಲಾಪುರ, ಶ್ರೀ ಶಿವರಾಮ್ ಭಾಗವತ್ ಹಾಗೂ ಶ್ರೀ ಸಣ್ಣಪ್ಪ ಭಾಗವತ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾರೆ. ನಂಬರ್ 1 ನಮ್ಮ ಎದುರಿಗೆ ಈಗ ರೇಣುಕಾದೇವಿ ಕುಳಿತಿದ್ದಾಳೆ. ಪಾತ್ರಗಿತ್ತಿ ಪ್ರಣಮ್ಯ ಭಟ್ಟಗೆ
ಬರ್ತಾ ಇದ್ದಾಳೆ. ಅವಳಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡಿ. ಬಂಗಾರದ ಜಿಂಕೆಯನ್ನ ನೋಡ್ತಾ ಇರುವಂತ ಸೀತಾದೇವಿ. ತಟ್ಟಿ ಪ್ರೋತ್ಸಾಹಿಸಬೇಕು. ಧನಲಕ್ಷ್ಮಿ ಕುಳಿತಿದ್ದಾಳೆ. ಎಲ್ಲರೂ ದಯವಿಟ್ಟು ಚಪ್ಪಾಳೆ ತಟ್ಟಿ ಮುದ್ದು ಮಕ್ಕಳನ್ನ ಪ್ರೋತ್ಸಾಹಿಸಿ. ಮದುವೆ ಆಗದೆ ಬೇಜಾರಾಗಿಪ್ಪ ಮಾಡಿ ನೋಡಿ ಎಲ್ಲರೂ ಸ್ವಲ್ಪ ಖುಷಿ ಪಡಿಸಿ ಅವನಿಗೆ. ಯಾರು ಒಂದು ಹವ್ಯಾಗ ಕೂಸ್ನ ಹುಡುಕಿ ಕೊಡಬೇಡ ನೋಡಿ. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ಅವನಿಗೆ. ಮಲೆ 77 ಮಲೆ ಒಳಗೆ ತಪ್ಪದೇ ನಲಿದು ನಾಟ್ಯ ಮಾಡತಕ್ಕಂತ ನಮ್ಮ ಮಲೆ ಮಾದೇಶ್ವರನ ಪಾದಕ್ಕೆ ಒಂದು ಬಾರಿ ಉಘೆಯನ್ನೀ ಉಘೆ ಬಲ್ಲಯ್ಯ. ಮುಂಗೊಂಡಾದ ಮಾದೇವನವರು ಮಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿ ಘಮಲ ಮಂಜು ಗವಿದಾವೆ. ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗುಡುಗಟ್ಟಿದಾವೆ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಓ ಕಾಣಿಕೆ ತಂದೇವನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ರೂಪವ ಹಾಕಿ ಬೇಡುವೆ ಮಾದೇವನ. ಓ ಕಾಣಿಕೆ ತಂದೇವನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ರೂಪವ ಹಾಕಿ ಬೇಡುವೆ ಮಾದೇವನ. ಗಂಡೂಲಿ ಜ್ಞಾನಿನ ಗದ್ದು ಗುರುವೇ ನಾಟಬಲ್ಲೋ ಯಾರ್ಯಾರೋ. ಶಿವನೇ ನಿನ್ನಾಟಬಲ್ಲೋ ಯಾರ್ಯಾರೋ. ಗುರುವೇ ನಿನ್ನಾಟಬಲ್ಲೋ ಯಾರ್ಯಾರೋ. ಶಿವನೇ ನಿನ್ನಾಟಬಲ್ಲೋ ಯಾರ್ಯಾರೋ. ಗುರುವೇ ನಿನ್ನಾಟಬಲ್ಲೋ ಯಾರ್ಯಾರೋ. ಶಿವನೇ ನಿನ್ನಾಟಬಲ್ಲೋ ಯಾರ್ಯಾರೋ. ಒಕ್ಕಲಿನ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು. ಒಕ್ಕಲಿನ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ. ಶಿವನು
ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಶಿವನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಕುಂಬಾರ ಗುಂಡನ ಮನೆಯ ಕುಡಿಕೆ ಶಬ್ದಾವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದಾವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದಾವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಳಿದ ಶಿವನು ನಿನ್ನಾಟಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ದೇವಿ ದುರ್ಗಾ ಮಾತೆಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡಿ. ಶ್ರವಣ ಕುಮಾರನ ವೇಷದೊಂದಿಗೆ ಛದ್ಮವೇಷ ಸ್ಪರ್ಧೆ ಮುಗಿತದೆ. ಮತ್ತೆ ಯಾರಾದ್ರೂ ತಪ್ಪಿದ್ದವರಿದ್ರೆ ಹೇಳ್ಬಹುದು. ಇದು ಮುಗಿದ ನಂತರ